Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 2024-25ನೇ ಸಾಲಿನ SSLC ಇಂಗ್ಲಿಷ್ ಮಾದರಿ ಪ್ರಶ್ನೆ ಪತ್ರಿಕೆ 2 ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ವಿಶ್ಲೇಷಿಸೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳನ್ನು ಮಾಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ, ನೀವು ಅದನ್ನು ಕೂಡ ವಿದ್ಯಾರ್ಥಿಗಳೇ ನೋಡ್ಬೋದು. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದಂತೆ ಇಲ್ಲಿ ನಿಮಗೆ 4 ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಒಟ್ಟು 38 ಪ್ರಶ್ನೆಗಳಿರ್ತವೆ. ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ 15 ನಿಮಿಷವನ್ನು ಕೊಡ್ತಾರೆ. ಈ ರೀತಿ ನಾವು ಉತ್ತರಗಳನ್ನು ವಿದ್ಯಾರ್ಥಿಗಳೇ ನೀಡಿರುವಂಥ 2 ಗಂಟೆ 45 ನಿಮಿಷದಲ್ಲೇ ಉತ್ತರಗಳನ್ನು ಬರೀಬೇಕಾಗತ್ತೆ. ಫಸ್ಟ್ ಮೇನ್ 4 alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. ಇಲ್ಲಿ ವಿದ್ಯಾರ್ಥಿಗಳೇ 4 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 4 ಅಂಕಗಳು. ಫಸ್ಟ್ ಕ್ವೆಶ್ಚನ್, choose the appropriate question tag for the statement. ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಕ್ವೆಶ್ಚನ್ ಟ್ಯಾಗನ್ನು ನಾವು ಹುಡುಕಿ ಬರೀಬೇಕಾಗುತ್ತೆ. ಇಲ್ಲಿ ಮೊದಲನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಡಸಂಟ್ ಹಿ. ಇಲ್ಲಿ ನಾವು ಆಪ್ಷನನ್ನು ಕೂಡ ಬರೀಬೇಕು, ಆನ್ಸರನ್ನು ಕೂಡ ವಿದ್ಯಾರ್ಥಿಗಳೇ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ ಸೆಂಟೆನ್ಸ್. ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ನಂತರ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸಿನ ಲ್ಯಾಂಗ್ವೇಜ್ ಫಂಕ್ಷನನ್ನು ವಿದ್ಯಾರ್ಥಿಗಳೇ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ನಾವು ಓದೋದಾದರೆ, ಕುಡ್ ಯು ಪ್ಲೀಸ್ ಟೀಚರ್ಸ್ ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ವಿದ್ಯಾರ್ಥಿಗಳೇ ಪ್ಲೀಸ್ ಎಂಬ ಪದ ಇರೋದ್ರಿಂದ ಇದು ನ್ಯಾಚುರಲಿ ಆಪ್ಷನ್ ಎ ರಿಕ್ವೆಸ್ಟಿಂಗ್ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 3, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ವಿದ್ಯಾರ್ಥಿಗಳು ಓದಿ ನಂತರ ಇಲ್ಲಿ ಕೊಟ್ಟಿರುವಂಥ ಬ್ಲ್ಯಾಂಕನ್ನು ಸರಿಯಾದಂತಹ ವರ್ಡ್ಸ್ಗಳಿಂದ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಮೊದಲಿಗೆ ಕಾನ್ವರ್ಸೇಷನನ್ನು ಓದೋಣ. ಮಹೇಶ್, ರಮೇಶ್, ವೈ ಡಿಡ್ ಯು ನಾಟ್ ಕಮ್ ಫಾರ್ ದ ಟೂರ್. ರಮೇಶ್, ಸಾರಿ, ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಮಹೇಶ್, ಇಫ್ ಯು ಹ್ಯಾಡ್ ಕಮ್ ಯು ಡ್ಯಾಶ್ ಎಂಜಾಯ್ಡ್ ದ ಟ್ರಿಪ್ ಅ ಲಾಟ್. ಇಲ್ಲಿ ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ವುಡ್ ಹ್ಯಾವ್. ಯಾಕಂದರೆ ಇಲ್ಲಿ ಹ್ಯಾಡ್ ಪ್ಲಸ್ V3 ಇರೋದ್ರಿಂದ ನಾವು ವುಡ್ ಹ್ಯಾವ್ ಅಂತೇಳಿ ಆನ್ಸರನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ಓದಿ ವಿದ್ಯಾರ್ಥಿಗಳೇ ಸರಿಯಾದಂಥ ಇನ್ಫಿನಿಟಿವ್ ಪದಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಐ ಆಮ್ ಗೋಯಿಂಗ್ ಟು ಮೈಸೂರ್ ಟು ಮೀಟ್ ಮೈ ಫ್ರೆಂಡ್. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಟು ಮೀಟ್. ಏಕೆಂದರೆ ಟು ಎಂಬ ಪದದ ನಂತರ V1 ಪದ ಬಂದಿದೆ, ಹಾಗಾಗಿ ಆಪ್ಷನ್ ಡಿ ಟು ಮೀಟ್ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಆ್ಯಸ್ ಡಿರೆಕ್ಟೆಡ್. ಇಲ್ಲಿ ವಿದ್ಯಾರ್ಥಿಗಳೇ 12 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 12 ಅಂಕಗಳು. ಕ್ವೆಶ್ಚನ್ ನಂಬರ್ 5, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable. ಇಲ್ಲಿ ಕೊಟ್ಟಿರುವಂಥ 4 ಪದಗಳಲ್ಲಿ 1 ಸಿಲೆಬಲನ್ನು ಹೊಂದಿರುವಂಥ ಪದ ಯಾವುದು? ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ರೀಚ್. ಕ್ವೆಶ್ಚನ್ ನಂಬರ್ 6, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎಲ್ಲಿ ಕೊಟ್ಟಿರುವಂಥ ಪದದ ಜೊತೆ ಮ್ಯಾಚ್ ಆಗುವಂಥ ಸರಿಯಾದಂಥ ಕೊಲೊಕೇಟಿವ್ ವರ್ಡ್ ಕಾಲಮ್ ಬಿ ಯಲ್ಲಿದೆ. ಅದು ಯಾವುದಂತೇಳಿ ಐಡೆಂಟಿಫೈ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಕರ್ಲಿ ಹೇರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್. ಸರಿಯಾದಂಥ ಆರ್ಟಿಕಲ್ ಪದವನ್ನು ಇಲ್ಲಿ ವಿದ್ಯಾರ್ಥಿಗಳೇ ಬರೀರಿ ಅಂತ ಕೊಟ್ಟಿದ್ದಾರೆ. ಐ ವಿಲ್ ಸೆಂಡ್ ಯು ಡ್ಯಾಶ್ SMS. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಆರ್ಟಿಕಲ್ ಆ್ಯನ್. ಏಕೆಂದರೆ SMS ಈ ಪದವನ್ನು ನೀವು ವಿದ್ಯಾರ್ಥಿಗಳ ಉಚ್ಚಾರಣೆ ಮಾಡಿದ್ರೆ ಎ ಎಂಬ ವಾವೆಲ್ ಸೌಂಡ್ ಬರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳೇ ನಾವು ಆ್ಯನ್ ಎಂಬ ಆರ್ಟಿಕಲನ್ನು ಬರೀಬೇಕಾಗತ್ತೆ. ಕ್ವೆಶ್ಚನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಲಿಂಕರ್. ಸರಿಯಾದಂಥ ಲಿಂಕರ್ ಪದವನ್ನು ಇಲ್ಲಿ ಬಳಸಿ ಬ್ಲ್ಯಾಂಕನ್ನು ಭರ್ತಿ ಮಾಡಿ ಅಂತೇಳಿ ಕೇಳಿದ್ದಾರೆ. ರವಿ ಕುಡಂಟ್ ರೀಚ್ ಇನ್ ಟೈಮ್ ಸೊ ಹಿ ಮಿಸ್ಡ್ ದ ಬಸ್. ಕ್ವೆಶ್ಚನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್. ಸರಿಯಾದಂಥ ಪ್ರಿಪೊಸಿಷನ್ ಪದವನ್ನು ಬಳಸಿ ವಿದ್ಯಾರ್ಥಿಗಳೇ ಬ್ಲ್ಯಾಂಕನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಹರೀಶ್ ವೆಂಟ್ ಟು ಅಮೇರಿಕಾ ಫಾರ್ ಹೈಯರ್ ಸ್ಟಡೀಸ್. ಕ್ವೆಶ್ಚನ್ ನಂಬರ್ 10,
Fill in the blank with appropriate tense form of the verb given in brackets. ಇಲ್ಲಿ ವಿದ್ಯಾರ್ಥಿಗಳೇ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸಿಕೊಂಡು ಸರಿಯಾದಂಥ ಟೆನ್ಸ್ ಫಾರ್ಮ್ ಆಫ್ ವರ್ಬನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಹಿ ಡ್ಯಾಶ್ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದ ಬಿ ಪ್ಲಸ್ ಟೇಕ್ ಸ್ಪೆಷಲ್ ಕ್ಲಾಸಸ್ ನವಡೇಸ್. ಇಲ್ಲಿ ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ಈಸ್ ಟೇಕಿಂಗ್. ಕ್ವೆಶನ್ ನಂಬರ್ 11. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ನಲ್ಲಿ ವಿದ್ಯಾರ್ಥಿಗಳೇ ಅಂಡರ್ಲೈನ್ ಮಾಡಿರುವಂಥ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿದೆ ಅಂತೇಳಿ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಬಾಲೇಶ್ವರ್ ವಾಸ್ ಅ ಲ್ಯಾಂಕಿ ಬಾಯ್. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದ ಲ್ಯಾಂಕಿ, ಇದು ಅಜೆಕ್ಟಿವ್ ಆಗಿದೆ. ಕ್ವೆಶನ್ ನಂಬರ್ 12. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪದದ ಸರಿಯಾದ ಫಾರ್ಮ್ ಆಫ್ ವರ್ಡನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹರೀಶ್ ಈಸ್ ನೋನ್ ಫಾರ್ ಇಸ್ ಡ್ಯಾಶ್. ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪದ ಸಿನ್ಸಿಯರ್. ಹಾಗಾಗಿ ನಾವು ಇದರ ಸರಿಯಾದ ಫಾರ್ಮ್ ಆಫ್ ವರ್ಡ್ ಸಿನ್ಸಿಯರಿಟಿ ಅಂತೇಳಿ ಬರೀಬೇಕಾಗತ್ತೆ. ಕ್ವೆಶನ್ ನಂಬರ್ 13. ಯೂಸ್ ದ ವರ್ಡ್ ಕಂಡಕ್ಟ್ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಕಂಡಕ್ಟ್ ಎಂಬ ಪದವನ್ನು ವರ್ಬ್ ಆಗಿ ನಿಮ್ಮ ಓನ್ ಸೆಂಟೆನ್ಸ್ನಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಆ ಟೀಚರ್ಸ್ ಕಂಡಕ್ಟ್ ವೀಕ್ಲಿ ಟೆಸ್ಟ್ ಫಾರ್ ಅಸ್ ಅಂತೇಳಿ ನಾನು ಉತ್ತರವನ್ನು ಬರೆದಿದ್ದೇನೆ. ನೀವು ನಿಮ್ಮ ಓನ್ ಆನ್ಸರನ್ನು ಕೂಡ ಇಲ್ಲಿ ಬರೀಬೋದಾಗಿರುತ್ತೆ. ಕ್ವೆಶನ್ ನಂಬರ್ 14. ಚೇಂಜ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಇದನ್ನು ನಾವು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗುತ್ತೆ. ಬ್ಯಾಂಗ್ಳೂರ್ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ. ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಇದನ್ನು ನಾವು ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ಬ್ಯಾಂಗ್ಳೂರ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ ಅಂತೇಳಿ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ 15. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ವಿದ್ಯಾರ್ಥಿಗಳೇ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿ ಅಂತೇಳಿ ಕೇಳಿದ್ದಾರೆ. ದಿ ಎಜುಕೇಷನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್. ಇದಕ್ಕೆ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಇದನ್ನು ಬರೆದಾಗ ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದಿ ಎಜುಕೇಷನ್ ಮಿನಿಸ್ಟರ್ ಅಂತೇಳಿ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 16. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ನಂತರ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ವೇ ಡಿಡ್ ಯು ಗೋ ಎಸ್ಟರ್ಡೇ. ಇಲ್ಲಿ ವಿದ್ಯಾರ್ಥಿಗಳೇ ನಾವು ಉತ್ತರವನ್ನು ಬರೆಯೋದಾದರೆ ರಾಧಾ ಆಸ್ಕ್ಡ್ ರಶ್ಮಿ ವೇರ್ ಶಿ ಹ್ಯಾಡ್ ಗಾನ್ ದ ಪ್ರೀವಿಯಸ್ ಡೇ. ನೆಕ್ಸ್ಟ್ ಥರ್ಡ್ ಮೇನ್. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದಿ ಆನ್ಸರ್ ಬುಕ್. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಪ್ಯಾರಾಗ್ರಾಫ್ನಲ್ಲಿ 2 ತಪ್ಪುಗಳಾಗಿದ್ದಾವೆ. ಅದನ್ನು ಐಡೆಂಟಿಫೈ ಮಾಡಿ ಸರಿಯಾದ ಉತ್ತರವನ್ನು ನಿಮ್ಮ ಆನ್ಸರ್ ಬುಕ್ನಲ್ಲಿ ಬರೀರಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ 2 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಯಾವ್ಯಾವ ತಪ್ಪುಗಳಾಗಿದ್ದಾವೆ ಅಂತೇಳಿ ಇಲ್ಲಿ ಕ್ಲೂಸನ್ನು ಕೂಡ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಮೊದಲನೇ ಕ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಒಂದು ಸ್ಪೆಲ್ಲಿಂಗ್ ತಪ್ಪಾಗಿದೆ, ಇದನ್ನು ನಾವು ಐಡೆಂಟಿಫೈ ಮಾಡಿ ಬರೆಯೋದಾದರೆ ದೇಯರ್ ಅಂತ ಆಗಿದೆ ವಿದ್ಯಾರ್ಥಿಗಳು. ಇದನ್ನು ನಾವು THERE ಅಂತೇಳಿ ಬರೀಬೇಕಾಗತ್ತೆ. ಕ್ಲೂ ನಂಬರ್ ಬಿ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ವಿದ್ಯಾರ್ಥಿಗಳು ಈ ಪ್ಯಾರಾಗ್ರಾಫನ್ನು ನಾವು ಗಮನಿಸಿದಾಗ ಇಲ್ಲಿ ಕ್ರೌಚ್ ಅಂತ ಇದೆ, ಇದನ್ನು ನಾವು ಕ್ರೌಚ್ಡ್ ಅಂತೇಳಿ ಪಾಸ್ಟ್ ಟೆನ್ಸ್ಗೆ ನಾವು ಚೇಂಜ್ ಮಾಡಬೇಕಾಗುತ್ತೆ, ಯಾಕಂದರೆ ಇಡೀ ಪ್ಯಾರಾಗ್ರಾಫ್ ಇರೋದು ಪಾಸ್ಟ್ ಟೆನ್ಸ್ನಲ್ಲಿ. ನೆಕ್ಸ್ಟ್ ಮೇನ್ ನಂಬರ್ 4. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್. ಇಲ್ಲಿ ವಿದ್ಯಾರ್ಥಿಗಳು ಒಟ್ಟು 7 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ 2 ಅಂಕಗಳು, ಒಟ್ಟು 14 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ಈ ಮೇನ್ನ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳೇ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತೀನಿ ನಿಮಗೆ. ನೆಕ್ಸ್ಟ್ ಮೇನ್ ನಂಬರ್ 6. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ಒಟ್ಟು 4 ಎಕ್ಸ್ಟ್ರಾಕ್ಟ್ಸ್ ಇದ್ದಾವೆ, 3 ಪಾಠಗಳಿಂದ ಹಾಗೂ 1 ಪದ್ಯದಿಂದ ಕೇಳಿದ್ದಾರೆ. ಒಟ್ಟು 12 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ಕ್ವೆಶನ್ ನಂಬರ್ 27. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಈ ಎಕ್ಸ್ಟ್ರಾಕ್ಟನ್ನು ವಿದ್ಯಾರ್ಥಿಗಳೇ ಆ ಹೀರೋ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ. ಹೂ ಡಸ್ ದ ವರ್ಡ್ ಯು ರೆಫರ್ ಟು? ಆನ್ಸರ್ ಇಸ್ ಸ್ವಾಮಿ. ಕ್ವೆಶನ್ ನಂಬರ್ ಬಿ. ಹೂ ಈಸ್ ದ ಸ್ಪೀಕರ್? ಆನ್ಸರ್ ಇಸ್ ಸ್ವಾಮಿಸ್ ಫಾದರ್. ಕ್ವೆಶನ್ ನಂಬರ್ ಸಿ. ವೈ ಡಸ್ ದ ಸ್ಪೀಕರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್? ಆನ್ಸರ್ ಇಸ್ ಬಿಕಾಸ್ he wanted Swami to be courageous. Question number 28. I think it's astonishing that a stranger would jump off a train and risk his life for me. ಈ ಎಕ್ಸ್ಟ್ರಾಕ್ಟ್ ಅನ್ನು ವಿದ್ಯಾರ್ಥಿಗಳೇ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ. ಹೂ ಸೆಡ್ ದೀಸ್ ವರ್ಡ್ಸ್? ಆನ್ಸರ್ ಇಸ್ ರೋಮಾ ತಲ್ರೇಜಾ.
Question number B. Who is the stranger? Baleshwar Mishra. Question number C. Why did he risk his life for her? Answer is Baleshwar risked his life to save Roma. Question number 29. I prefer your company to theirs. ಈ ಎಕ್ಸ್ಟ್ರಾಕ್ಟ್ ಅನ್ನು ವಿದ್ಯಾರ್ಥಿಗಳೇ ದ ಡಿಸ್ಕವರಿ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಕ್ವೆಶ್ಚನ್ ನಂಬರ್ ಎ. ಹೂ ಡಸ್ ಐ ರೆಫರ್ ಟು? ಆನ್ಸರ್ ಇಸ್ ಪೇಪೆ. ಕ್ವೆಶ್ಚನ್ ನಂಬರ್ ಬಿ. ಹೂಸ್ ಕಂಪನಿ ಡಿಡ್ ಹಿ ಪ್ರಿಫರ್? ಆನ್ಸರ್ ಇಸ್ ಕೊಲಂಬಸ್ ಕಂಪನಿ. ಕ್ವೆಶ್ಚನ್ ನಂಬರ್ ಸಿ. ವೈ ಡಿಡ್ ಹಿ ಪ್ರಿಫರ್ ಹಿಸ್ ಕಂಪನಿ? ಬಿಕಾಸ್ he had faith in the vision of Columbus. Next, question number 30. Querulous, I said, is there no song that I can sing of you? ಈ ಎಕ್ಸ್ಟ್ರಾಕ್ಟ್ ಅನ್ನು ವಿದ್ಯಾರ್ಥಿಗಳೇ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಆರಿಸಿಕೊಂಡಿದ್ದಾರೆ. ಕ್ವೆಶ್ಚನ್ ನಂಬರ್ ಎ. ಹೂ ಇಸ್ ದ ಸ್ಪೀಕರ್ ಹಿಯರ್? ಆನ್ಸರ್ ಇಸ್ ದ ಪೋಯೆಟ್ ವಿ.ಕೆ. ಗೋಕಾಕ್. ಕ್ವೆಶ್ಚನ್ ನಂಬರ್ ಬಿ. ಹೂ ಆರ್ ದೀಸ್ ವರ್ಡ್ಸ್ ಸೆಡ್ ಟು? ಈ ಮಾತುಗಳನ್ನು ವಿದ್ಯಾರ್ಥಿಗಳೇ ಪೋಯೆಟ್ ವಿ.ಕೆ. ಗೋಕಾಕ್ ಅವರು ಯಾರಿಗೆ ಹೇಳಿದ್ರು? ಆನ್ಸರ್ ಇಸ್ ಟು ಮದರ್ ಇಂಡಿಯಾ. ಕ್ವೆಶ್ಚನ್ ನಂಬರ್ ಸಿ. ವೈ ಇಸ್ ದ ಸ್ಪೀಕರ್ ಕ್ವೆರುಲಸ್? ಆನ್ಸರ್ ಇಸ್ ಬಿಕಾಸ್ ಮದರ್ ಇಂಡಿಯಾ ರಿಜೆಕ್ಟ್ಸ್ ಆಲ್ ದಿ ಅಪೀಲ್ಸ್ ಆಫ್ ದ ಪೋಯೆಟ್ ಟು ಸಿಂಗ್ ಅ ಸಾಂಗ್ ಫಾರ್ ಹರ್. ವಿದ್ಯಾರ್ಥಿಗಳೇ, ಉಳಿದಂಥ ಪ್ರಶ್ನೆಗಳ ಉತ್ತರಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.